ನಿನ್ಗೆ ವಿರಾಟ್ ಸಿಗೋದಕ್ಕೆ ಏನೇನ್ ಮಾಡ್ಬೇಕೋ ಅದನ್ನೆಲ್ಲ ನಾನ್ ಮಾಡ್ತೀನಿ. ಅಜ್ಜಿ ಅದು ಸೈಲೆನ್ಸ್ ಬ್ರಿಂಗ್ಸ್ ಯು ವಿಕ್ಟ್ರಿ. ಸೊ ಪ್ಲೀಸ್ ಬಿ ಸೈಲೆಂಟ್ ಅಂಡ್ ಗೋ ಟು ಯೋರ್ ರೂಮ್. ಹೋಗು ಇಶಾನಿ. ಅತ್ತೆ ಆದ್ರೂ ಏ ಇಶಾನಿ, ಅಮ್ಮ ಹೇಳಿದ್ರು ತಾನೆ, ಹೊರಡು. ವಸು, ಯಾಕೆ ಆ ಮಗು ಹತ್ರ ಅಷ್ಟೊಂದು ಜೋರಾಗಿ ಮಾತಾಡ್ತೀಯ ನೀನು? ಆತುರದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನು? ಅವಳೇನ್ ಅಷ್ಟೊಂದು ವೀಕ್ ಅಲ್ಲಮ್ಮ. ನನ್ನನ್ನೇ ಪ್ರಶ್ನೆ ಮಾಡ್ತಿದ್ದಾಳೆ ಅಂದ್ರೆ ಅದಕ್ಕೆ ಅವಳ ಕಾರಣ ಅಲ್ಲ, ಆ ತ್ರಿಲೋಚನಾ. ನನ್ನ ಮಾತು ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪಿರತ್ತೆ. ನೀನೇನು ಯೋಚನೆ ಮಾಡಬೇಡ. ಏನೇ ಆಗ್ಲಿಪ್ಪ, ಸ್ವಲ್ಪ ನಿಧಾನಕ್ಕೆ ಹ್ಯಾಂಡಲ್ ಮಾಡು. ಇಲ್ಲಮ್ಮ ಇಲ್ಲಮ್ಮ ಇಲ್ಲ ಇಲ್ಲ. ಏನು ಅಮ್ಮ ನಿಂಗೆ ಬೆಳಗ್ಗೆ ಹಾಲು ಕುಡ್ಸೋದ್ ಮರ್ತೋಯ್ತಾ? ಸಾರಿ ಕಂದ. ನಿನ್ನಮ್ಮ ಮರ್ತೋಗೋದ್ ಮಾತ್ರ ಅಲ್ಲ, ಸಖತ್ ದಡ್ಡಿ ಕೂಡ. ಏನು ದಡ್ಡಿನ? ನಾನಾ? ಕಾಲೇಜಲ್ಲಿ ನಾನೇ ಸೆಕೆಂಡ್ ಟಾಪರ್ ಗೊತ್ತಾ? ನಿಮ್ಮಮ್ಮ ಕಾಲೇಜ್ ಟಾಪರ್ ಆದ್ರೂ ಹಾಲಿಗೂ ಮಜ್ಜಿಗೆಗೂ ವ್ಯತ್ಯಾಸನೇ ಗೊತ್ತಾಗಲ್ವಲ್ಲ. ಅಥರ್ವಾ, ಏನೋ ಚಿಕ್ಕ ವಯಸ್ಸಲ್ಲಿ ಒಂದ್ ಮಿಸ್ಟೇಕ್ ಆಯ್ತು ಅಂತ ಅಂದ್ಬಿಟ್ಟು ಅದನ್ನೇ ಹಿಡ್ಕೊಂಡು ಇಷ್ಟೆಲ್ಲ ರೇಗ್ಸದ? ಸರಿ, ನಾನು ಮಗುಗ್ ಹೋಗಿ ಹಾಲು ತಗೊಂಡ್ ಬರ್ತೀನಿ. ಸರಿ ಸರಿ, ಹಾಗೆ ಮಗುಗೆ ಹಾಲಿನ ಅಂತ ನೋಡ್ಕೊಂಡು ತಗೊಂಡ್ ಬಾ. ಆಮೇಲೆ ಕನ್ಫ್ಯೂಸ್ ಆಗಿ ಮಜ್ಜಿಗೆ ತಗೊಂಡ್ ಬಂದ್ಬಿಟ್ರೆ ಅಲ್ವೇನೆ ಬಂಗಾರಿ? ಅಥರ್ವಾ ಪ್ಲೀಸ್, ಆಗೇನೋ ನಾನ್ ಚಿಕ್ಕ ಹುಡುಗಿ, ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು. ಆದ್ರೀಗ ನಿಮ್ಮೆಲ್ರಿಗೂ ಅದೇ ಒಂದ್ ದೊಡ್ಡ ತಮಾಷೆ ಆಗ್ಬಿಟ್ಟಿದೆ ಅಲ್ವಾ? ಎಷ್ಟೇ ಸಣ್ಣ ಹುಡುಗಿ ಆದ್ರೂ ಹಾಲ್ಗೂ ಮಜ್ಜಿಗೆಗೂ ವ್ಯತ್ಯಾಸ ಗೊತ್ತಾಗಲ್ವಾ? ಅಟ್ಲೀಸ್ಟ್ ಸ್ಮೆಲ್ ಅಲ್ಲಾದ್ರೂ ಗೊತ್ತಾಗ್ಬೇಕು ತಾನೆ. ಇದಕ್ಕೆ ನೀವ್ ಹೀಗೆಲ್ಲ ರೇಗಿಸ್ತೀರಾ ಅಂತಾನೆ ನಾನ್ ಸಿಂಧುಗ್ ಹೇಳ್ಬೇಡ ಅಂತ ಹೇಳಿದ್ದು. ಈಗ ಅದನ್ನೇ ಇಟ್ಕೊಂಡ್ ಕಾಲು ಎಳಿಯಕ್ ಶುರು ಮಾಡ್ತೀರಾ. ಹಾಲಿನ ವಿಚಾರ ಮಾತಾಡ್ತಿದ್ರೆ ಕಾಲಿನ ವಿಚಾರ ಮಾತಾಡ್ತಿದ್ಯಲ್ಲ. ಹಾಲು ಕಾಲು ರೈಮಿಂಗ್ ಸಕ್ಕತ್ತಾಗಿದೆ. ಹಾಲು ಮಜ್ಜಿಗೆಗೆ ವ್ಯತ್ಯಾಸ ಗೊತ್ತಾಗದೆ ಕಾಲು ಜಾರಿದ ಜಾಣೆ, ಅಲ್ಲ ಕಾಫಿ ಮಾಡಿದ ಜಾಣೆ ಅಂತ ಟೈಟಲ್ ಕೊಡ್ಬೋದು ನಿನ್ಗೆ. ಸರಿ ಸರಿ, ಇನ್ನು ಏನೇನ್ ಟೈಟಲ್ ಕೊಡ್ಬೋದು ಅಂತ ನೀವ್ ಯೋಚನೆ ಮಾಡ್ಕೊಂಡ್ ಕೂತೀರಿ. ನಾನು ಹೋಗಿ ಪಾಪುಗೆ ಹಾಲು ತಗೊಂಡ್ ಬರ್ತೀನಿ. ಬಾರೋ ರಾಜು, ನಿಮ್ಮಪ್ಪ ಸರಿಗಿಲ್ಲ, ನೀನ್ ಇಲ್ಲೇ ಮಲ್ಕೊಂಡಿರು, ನಾನು ಹೋಗಿ ಹಾಲು ತಗೊಂಡ್ ಬರ್ತೀನಿ, ಸರಿನಾ? ಅಥರ್ವಾ, ನಂಗೆ ಹೋಗಕ್ ಜಾಗ ಬಿಡು. ಕೋಪನಾ? ಇಲ್ಲ. ಹೇಯ್, ತಮಾಷೆ ಮಾಡಿದ್ರೆ ಇಷ್ಟೊಂದು ಸಿಟ್ ಮಾಡ್ಕೊಂಡ್ರೆ ಹೇಗೆ? ಇದನ್ನ ನಾನಲ್ಲ, ನನ್ ಮಗಳು ಕೇಳ್ತಾ ಇದ್ದಾಳೆ. ಇನ್ನೊಂದ್ಸಲ ನಿಮ್ಮಪ್ಪ ಈ ರೀತಿ ಎಲ್ಲ ನನ್ನನ್ನು ರೇಗಿಸ್ಬಾರ್ದು ಅಂತ ಹೇಳು ಮಗಳೇ. ಮಗಳೇ, ಹೇಳಿಲ್ಲ ಅಂದ್ರೆ ಮಿಲ್ಕ್ ಬದಲು ಬಟರ್ ಮಿಲ್ಕ್ ಅಲ್ಲಿ ಕಾಫಿ ಮಾಡಿ ತಂದ್ಕೊಡ್ತೀಯ ಅಂತ ಕೇಳು ಮಗಳೇ. ಮತ್ತೆ ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲ. ಹಾಳಾದ್ ನಿದ್ದೆ, ಎಚ್ಚರನೇ ಆಗಿಲ್ಲ. ಇವ್ರ ರೂಮಲ್ಲಿ ಇಲ್ಲ ಅಂದ್ರೆ ಟ್ರಿಪ್ಗೆ ಹೋಗಿರ್ಬೇಕು. ಏನಾದ್ರೂ ಮಾಡಿದನ್ ತಡಿಬೇಕು.